ಎಲ್ಲ ನಮ್ಮ ಸ್ಪರ್ಧಾರ್ಥಿಗಳಿಗೆ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು MS ಆಫೀಸಸ್ ನಲ್ಲಿರುವಂತಹ ಒಂದು ಬಗೆಯ MS ಆಕ್ಸೆಸ್ ನಲ್ಲಿ ಸ್ಯಾಲ್ರಿ ಎಂಪ್ಲಾಯ್ ಸ್ಯಾಲ್ರಿನ ಹೆಂಗೆ ಮಾಡೋದು, ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಫಸ್ಟ್ ನಾವೇನ್ ಮಾಡ್ಬೇಕು, MS ಆಕ್ಸೆಸ್ ನ ಓಪನ್ ಮಾಡ್ಕೋಬೇಕು. ಅದಾದ್ಮೇಲೆ ಇದನ್ನ ನಾವು ಡಾಟಾ ಬೇಸ್ ಅಂತ ಕರಿತೀವಿ. ಅದರಲ್ಲಿ ಫಸ್ಟ್ ಬ್ಲಾಂಕ್ ಡಾಟಾ ಬೇಸ್ ಅಂತ ತಗೊಂಡ್ಮೇಲೆ ಇಲ್ಲಿ ಎಂಪ್ಲಾಯ್ ಸ್ಯಾಲರಿ ಅಂತ ಫೈಲ್ ನೇಮ್ ನ ಕೊಡ್ಬೇಕಾಗುತ್ತೆ, ಎಂಪ್ಲಾಯ್ ಸ್ಯಾಲರಿ ಅಂತ. ಅದಾದ್ಮೇಲೆ ನಾವು ಕ್ರಿಯೇಟ್ ತಗೊಳ್ತೀವಿ. ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಫಸ್ಟ್ ನಾವು ಏನ್ ಮಾಡ್ಬೇಕು, ಟೇಬಲ್ ನ ಸೇವ್ ಮಾಡ್ಕೋಬೇಕು. ಟೇಬಲ್ ನ ಸೇವ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ಡಿಸೈನ್ ವ್ಯೂವ್ ಗೆ ಹೋಗ್ಬೇಕು. ಡಿಸೈನ್ ವ್ಯೂವ್ ಗೆ ಹೋದ್ಮೇಲೆ ನಾವು ID ಅಂತ ಇರ್ಬೇಕಲ್ಲ, ಅದ್ರ ಕೆಳಗಡೆ ಫಸ್ಟ್ ನಾವ್ ಏನಂತ ತಗೊಳ್ಬೇಕು, ಎಂಪ್ಲಾಯ್ ನೇಮ್ ಅಂತ ತಗೋಬೇಕು. ಸೊ ಇದು ಯಾವ ಫಾರ್ಮ್ ಅಲ್ಲಿ ಇರುತ್ತೆ, ನಮ್ಗೆ ಟೆಕ್ಸ್ಟ್ ಫಾರ್ಮ್ ಅಲ್ಲಿ ಇರುತ್ತೆ, ಹಾಗಾಗಿ ನಾವು ಟೆಕ್ಸ್ಟ್ ಅಂತ ತಗೊಳ್ತೀವಿ. ನೆಕ್ಸ್ಟ್ ಏನಾಗಿರುತ್ತೆ, BS ಅಂತ ಹೇಳಿದ್ರೆ ಬೇಸಿಕ್ ಸ್ಯಾಲರಿ ಅಂತ ಹೇಳ್ತೀವಿ. ಸೊ ಬೇಸಿಕ್ ಸ್ಯಾಲರಿ ನಾವು ನಂಬರ್ಸ್ ಅಲ್ಲಿ ಕೌಂಟ್ ಮಾಡೋದ್ರಿಂದ ನಾವು ಅದನ್ನ ನಂಬರ್ಸ್ ಅಂತ ತಗೊಳ್ತೀವಿ. ಅದಾದ್ಮೇಲೆ ಏನಿದೆ, HR ಅಂದ್ರೆ ಹೌಸ್ ರೆಂಟ್ ಅಲೌನ್ಸ್ ಅಂತ. ಸೊ ಇದು ನಮಗೆ ಯಾವ ಫಾರ್ಮ್ ಅಲ್ಲಿ ಇರುತ್ತೆ, ನಂಬರ್ ಫಾರ್ಮ್ ಅಲ್ಲಿ ಇರುತ್ತೆ. ಬಿಕಾಸ್ ಅವರು HR ಗೆ ಅಮೌಂಟ್ ಕೊಡೋದ್ರಿಂದ ನಾವು ಆ ಅಮೌಂಟ್ ನ ನಾವು ನಂಬರ್ ಅಲ್ಲಿ ತಗೊಳ್ಳೋದ್ರಿಂದ ನಂಬರ್ ಫಾರ್ಮ್ ಅಲ್ಲಿ ತಗೊಳ್ತೀವಿ. ನೆಕ್ಸ್ಟ್ ಏನಿದೆ, DA ಅಂತ ಹೇಳಿದ್ರೆ ಬೇರ್ಲೆಸ್ ಅಲೌನ್ಸ್. ಇದು ನಮ್ಗೆ ಎಲ್ಲಿ ಸಿಗುತ್ತೆ, ನಂಬರ್ ಫಾರ್ಮ್ ಅಲ್ಲೇ ಸಿಗುತ್ತೆ. ಅದಾದ್ಮೇಲೆ TA ನಮ್ಗೆ ನಂಬರ್ ಫಾರ್ಮ್ ಅಲ್ಲಿ ಸಿಗುತ್ತೆ. ಅಂದ್ರೆ ಟ್ರಾವೆಲಿಂಗ್ ಅಲೌನ್ಸ್ ಅಂತ ಹೇಳಿ. ನೆಕ್ಸ್ಟ್ PF ಅಂತ ಹೇಳ್ತೀವಿ. ಸೊ PF ಅಂತ ಅಂದ್ರೆ ಪ್ರೊವಿಡೆಂಟ್ ಫಂಡ್ ಅಂತ ಹೇಳ್ತೀವಿ. ಈ ಫಂಡ್ ಕೂಡ ನಮ್ಗೆ ಯಾವ್ದ್ರಲ್ಲಿ ಸಿಗುತ್ತೆ, ಕಟ್ ಆಗುತ್ತೆ, ನಂಬರ್ ಅಲ್ಲಿ ಕಟ್ ಆಗುತ್ತೆ, ಮೀನ್ಸ್ ಅಮೌಂಟ್ ಅಲ್ಲಿ ಕಟ್ ಆಗುತ್ತೆ, ಹಾಗಾಗಿ ನಂಬರ್ ಅಂತ ತಗೊಳ್ತೀವಿ. ESI ಅಂತ ಅಂದ್ರೆ ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಅಂತ. ಸೊ ಇದನ್ನ ನಾವು ಯಾವ ಫಾರ್ಮ್ ಅಲ್ಲಿ ತಗೊಳ್ತೀವಿ, ನಂಬರ್ ಫಾರ್ಮ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಏನಿದೆ, GS ಅಂದ್ರೆ ಗ್ರಾಸ್ ಸ್ಯಾಲರಿ ಅಂತ ಹೇಳಿ. ಇದು ಕೂಡ ನಮ್ಗೆ ಯಾವ್ದ್ರಲ್ಲಿ ಇರುತ್ತೆ, ನಂಬರ್ಸ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಏನಿದೆ, DD ಅಂತ. DD ಅಂದ್ರೆ ಡಿಡಕ್ಷನ್ ಅಂತ ಹೇಳ್ತೀವಿ. ಇದು ಕೂಡ ನಮ್ಗೆ ನಂಬರ್ ಫಾರ್ಮ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಏನಿದೆ, NS ಅಂತ ಹೇಳಿದ್ರೆ ನೆಟ್ ಸ್ಯಾಲರಿ ಅಂತ. ಇದು ಕೂಡ ನಮ್ಗೆ ಯಾವ್ದ್ರಲ್ಲಿ ಸಿಗುತ್ತೆ, ನಂಬರ್ಸ್ ಅಲ್ಲಿ ಸಿಗುತ್ತೆ. ಇಷ್ಟು ಎಂಟರ್ ಮಾಡ್ಕೊಂಡಾದ್ಮೇಲೆ ನಾವೇನ್ ಮಾಡ್ತೀವಿ, ಮತ್ತೆ ಟೇಬಲ್ ನ ರೈಟ್ ಸೈಡ್ ಕ್ಲಿಕ್ ಮಾಡ್ಕೊಂಡು ಸೇವ್ ತಗೊಳ್ತೀವಿ. ಸೇವ್ ತಗೊಂಡ ಮೇಲೆ ನಾವೇನ್ ಮಾಡ್ತೀವಿ, ಅದಾದ್ಮೇಲೆ ನೆಕ್ಸ್ಟ್ ರೈಟ್ ಸೈಡ್ ಕ್ಲಿಕ್ ಮಾಡ್ಕೊಂಡು ಡಾಟಾ ಶೀಟ್ ವ್ಯೂವ್ ಗೆ ಹೋಗ್ತೀವಿ. ಡಾಟಾ ಶೀಟ್ ವ್ಯೂವ್ ಗೆ ಹೋದ್ಮೇಲೆ ಏನ್ ಮಾಡ್ತೀವಿ, ಕ್ರಿಯೇಟ್ ಅಲ್ಲಿ ಹೋಗ್ತೀವಿ. ಕ್ರಿಯೇಟ್ ಅಲ್ಲಿ ಹೋದ್ಮೇಲೆ ಇಲ್ಲಿ ಕ್ವಾರಿ ಡಿಸೈನ್ ಅಂತ ಕಾಣಿಸುತ್ತೆ. ಸೊ ಆ ಕ್ವಾರಿ ಡಿಸೈನ್ ಹೋಗಿ ಇಲ್ಲಿ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಆ ಇಂಟರ್ಫೇಸ್ ಓಪನ್ ಮಾಡಿದ್ಮೇಲೆ ಆಡ್ ಅಂತ ತಗೊಂಡು ನಾವು ಅದನ್ನ ಕ್ಲೋಸ್ ಮಾಡ್ಕೋಬೇಕು. ಅದಾದ್ಮೇಲೆ ನಾವ್ ಏನ್ ಮಾಡ್ತೀವಿ, ಇಲ್ಲಿ ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಳ್ಳೋಣ. ಡ್ರ್ಯಾಗ್ ಮಾಡ್ಕೊಂಡ್ಮೇಲೆ ನಾವ್ ಏನ್ ಮಾಡ್ತಾ ಹೋಗೋಣ, ಡಬಲ್ ಕ್ಲಿಕ್ ಮಾಡ್ತಾ ಹೋಗೋಣ. ಎಂಪ್ಲಾಯ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಬೇಸಿಕ್ ಸ್ಯಾಲರಿ ಮೇಲೆ ಡಬಲ್ ಕ್ಲಿಕ್ ಮಾಡಿ, HR ಮೇಲೆ ಡಬಲ್ ಕ್ಲಿಕ್ ಮಾಡಿ, DA ಮೇಲೆ ಡಬಲ್ ಕ್ಲಿಕ್ ಮಾಡಿ, ಅದಾದ್ಮೇಲೆ TA ಮೇಲೆ ಡಬಲ್ ಕ್ಲಿಕ್ ಮಾಡ್ರಿ, ಅದಾದ್ಮೇಲೆ PF ಮೇಲೆ, ಹಂಗೆ ಎಲ್ಲಾದ್ರಲ್ಲೂ ಏನ್ ಮಾಡ್ತಾ ಹೋಗೋಣ, ಡಬಲ್ ಕ್ಲಿಕ್ ಮಾಡ್ತಾ ಹೋಗೋಣ. GS, DD ಅಂಡ್ MS. ಓಕೆ. ನೆಕ್ಸ್ಟ್ ಎಂಪ್ಲಾಯ್ ನೇಮ್ ಏನಿರುತ್ತೆ, ಇದು ಕ್ಯಾಶುವಲ್ ಆಗಿ ನೇಮ್ ಬರುತ್ತೆ. ಬೇಸಿಕ್ ಸ್ಯಾಲರಿ ಏನಿರುತ್ತೆ, ನಾವು ಕೊಟ್ಟಿರೋ ಡಾಟಾ ಮೇಲೆ ಬೇಸಿಕ್ ಸ್ಯಾಲರಿ ಡಿಪೆಂಡ್ ಆಗುತ್ತೆ. ಬಟ್ HR ಏನ್ ಮಾಡ್ತಾರೆ, ಇಷ್ಟಿಷ್ಟು ಪರ್ಸೆಂಟೇಜ್ ಲೆಕ್ಕಕ್ಕೆ ಅವರು ಮಾಡ್ತಾರೆ. ಹಂಗಾಗಿ ನಾವೇನ್ ಮಾಡೋಣ, ಫಸ್ಟ್ ಫಾರ್ಮುಲಾನ ಹಾಕೊಳ್ಳೋಣ. ಯಾವ್ದು, HR ನಲ್ಲಿ ಏನಿದೆ, ಬೇಸಿಕ್ ಸ್ಯಾಲರಿ ಜೊತೆ ಅದನ್ನ ಬ್ರಾಕೆಟ್ ಅಲ್ಲಿ ಹಾಕೊಂಡು ಇಂಟು 2% ಅವ್ರು ಕೊಡ್ತಾರೆ. ಸೊ 2/100 ಅಂತ ತಗೊಳ್ಳೋಣ. ಅದಾದ್ಮೇಲೆ DA ನಲ್ಲಿ ಏನ್ ಮಾಡೋಣ, ಸೇಮ್ ಅದೇ ತರ ಬೇಸಿಕ್ ಸ್ಯಾಲರಿ ಜೊತೆ ಏನ್ ಮಾಡೋಣ, 3% ಆಡ್ ಮಾಡೋಣ. ಸೊ ಇದೇನಿರುತ್ತೆ, ಗಿವನ್ ಇರುತ್ತೆ. ಓಕೆ, 3/100 ಇದು ನಮ್ಗೆ ಗಿವನ್ ಆಗಿರುತ್ತೆ. ಅದಾದ್ಮೇಲೆ TA ಕೂಡ ನಮ್ಗೆ ಯಾವ ಫಾರ್ಮ್ ಅಲ್ಲಿ ಸಿಗುತ್ತೆ, ಇದು ಕೂಡ ನಮ್ಗೆ ಅಮೌಂಟ್ ಅಲ್ಲಿ ಕೊಡುತ್ತಾರೆ. ಟ್ರಾವೆಲಿಂಗ್ ಅಲೌನ್ಸ್ ಇದು ನಮ್ಗೆ ಯಾವ್ದು ಕಂಪನಿಯಿಂದಲೇ ಬರ್ಬೇಕಾಗಿರುತ್ತೆ. ಅದಕ್ಕೆ ಕಂಪನಿಯವರು ಎಷ್ಟು ಕೊಡ್ತಾರೆ, 4% ಅಷ್ಟು ಕೊಡ್ತಾರೆ. 100ಗೆ 4% ಅಷ್ಟು. PF ಏನಿದೆ ಅಲ್ವಾ, ಇದನ್ನ ನಮ್ಗೆ ಕಟ್ ಮಾಡಿಕೊಡ್ತಾರೆ. ಯಾವ್ದ್ರಲ್ಲಿ ಕಟ್ ಮಾಡ್ತಾರೆ, ನಮ್ ಸ್ಯಾಲ್ರಿ ಎಷ್ಟು ಇರುತ್ತಲ್ಲ ಆ ಸ್ಯಾಲ್ರಿ ನಲ್ಲಿ ಸ್ವಲ್ಪ PF ಅಂತ ಕಟ್ ಮಾಡ್ತಾರೆ. ಎಷ್ಟು % ಕಟ್ ಮಾಡ್ತಾರೆ ಅಂದ್ರೆ 5% ಅಷ್ಟು, 100ಗೆ 5% ಅಷ್ಟು ನಮ್ಗೆ PF ನ ಕಟ್ ಮಾಡ್ತಾರೆ. ನೆಕ್ಸ್ಟ್ ಏನಿದೆ, ESI ಏನಿದೆ, ಬೇಸಿಕ್ ಸ್ಯಾಲರಿ ಜೊತೆಗೆ
ನಮ್ಗೆ 6% ಅಷ್ಟು ಕಟ್ ಮಾಡ್ತಾರೆ, ಹಂಗಾಗಿ 6/100 ಅಂತ ತಗೊಳ್ತೀವಿ. ನೆಕ್ಸ್ಟ್ ಇದೆ GS ಅಂದ್ರೆ ಗ್ರಾಸ್ ಸ್ಯಾಲರಿ. ಏನಿದೆ ಗ್ರಾಸ್ ಸ್ಯಾಲರಿ ಅಂದ್ರೆ, ಸೊ ಗ್ರಾಸ್ ಸ್ಯಾಲರಿ ಅಂತಂದ್ರೆ ಬೇಸಿಕ್ ಸ್ಯಾಲರಿ ಎಷ್ಟಿರುತ್ತಲ್ಲ ಅದ್ರ ಜೊತೆಗೆ ಹೌಸ್ ರೆಂಟ್ ಅಲೌನ್ಸ್ಗೆ, DA ಗೆ, TA ಗೆ ಮೂರನ್ನು ಸೇರಿಸಿ ಅಮೌಂಟ್ ಕೊಟ್ಮೇಲೆ ಆ ಬೇಸಿಕ್ ಸ್ಯಾಲರಿ ಏನ್ ಜಾಸ್ತಿ ಆಗುತ್ತಲ್ಲ ಆ ಜಾಸ್ತಿ ಆಗಿರೋ ಅಮೌಂಟ್ ನ ನಾವು GS ಅಂತ ಹೇಳ್ತೀವಿ, ಮೀನ್ಸ್ ಗ್ರಾಸ್ ಸ್ಯಾಲರಿ ಅಂತ ಹೇಳ್ತೀವಿ. ಆ ಗ್ರಾಸ್ ಸ್ಯಾಲರಿನಲ್ಲಿ ಏನ್ ಮಾಡೋಣ, ಫಸ್ಟ್ BS ಅಂತ ಕ್ಯಾಶುವಲ್ ಆಗಿ ಕೊಡ್ತಾರೆ, ಅದ್ರ ಜೊತೆಗೆ ಏನ್ ಮಾಡ್ತಾರೆ, HR ಕೊಡ್ತಾರೆ, ಹೌಸ್ ರೆಂಟ್ ಅಲೌನ್ಸ್ ಕೂಡ ನಮ್ಗೆ ಕೊಡ್ತಾರೆ. ಓಕೆ, ಅದಾದ್ಮೇಲೆ ಏನ್ ಕೊಡ್ತಾರೆ ಹೌಸ್ ರೆಂಟ್ ಅಲೌನ್ಸ್ ಕೊಟ್ಮೇಲೆ DA ಕೊಡ್ತಾರೆ, D ಅಂದ್ರೆ ಗವರ್ನೆನ್ಸ್ ಅಲೌನ್ಸ್ ಕೊಡ್ತಾರೆ. ಅದಾದ್ಮೇಲೆ ನಮ್ಗೆ TA ಟ್ರಾವೆಲಿಂಗ್ ಅಲೌನ್ಸ್ ಕೂಡ ನಮ್ಗೆ ಕಂಪನಿಗೆ ಪ್ರೊವೈಡ್ ಮಾಡೋದಿರುತ್ತೆ. ಓಕೆ, ನೆಕ್ಸ್ಟ್ ನಾವ್ ಏನ್ ಮಾಡೋಣ, DD ಅಂದ್ರೆ ಡಿಡಕ್ಷನ್, ಹೆಂಗ್ ಡಿಡಕ್ಷನ್ ಆಗುತ್ತೆ ಅಂತ ನೋಡೋಣ. DD ಅಂತಂದ್ರೆ ಆಲ್ರೆಡಿ ನಮಗ್ ಕಟ್ ಆಗೋದು ಯಾವ್ದಾವ್ದು ಕಟ್ ಆಗುತ್ತೆ, PF ಕಟ್ ಆಗುತ್ತೆ ಮತ್ತೆ ESI ಕಟ್ ಆಗುತ್ತೆ. ಅವೆರಡೂ ಸೇರಿಸಿದ್ರೆ ನಮಗ್ ಟೋಟಲ್ ಅಮೌಂಟ್ ಎಷ್ಟು ಕಟ್ ಆಗುತ್ತೆ ಅನ್ನೋದನ್ನ ನಾವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಏನ್ ಕಟ್ ಆಗುತ್ತೆ ನಮ್ಗೆ, PF ನ ಪ್ಲಸ್ ಮಾಡ್ಕೋಬೇಕು. ಅದಾದ್ಮೇಲೆ ESI ಅಂದ್ರೆ ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಗೆ ಕೂಡ ನಮ್ಗೆ ಏನಾಗುತ್ತೆ, ಅಮೌಂಟ್ ಕಟ್ ಆಗುತ್ತೆ. ನೆಕ್ಸ್ಟ್ ನೆಟ್ ಸ್ಯಾಲರಿ ಅಂತಂದ್ರೇನು, ಆಲ್ರೆಡಿ ನಮ್ಗೆ ಗ್ರಾಸ್ ಸ್ಯಾಲರಿ ಏನ್ ಬಂದಿರುತ್ತಲ್ಲ ಆ ಗ್ರಾಸ್ ಸ್ಯಾಲರಿನಲ್ಲಿ ಡಿಡಕ್ಷನ್ ಗೆ ಅಮೌಂಟ್ ಕಟ್ ಆಗುತ್ತಲ್ಲ ಆ ಅಮೌಂಟ್ ಕಟ್ ಆಗಿ ಟೋಟಲ್ ನಮ್ ಹ್ಯಾಂಡ್ ಅಲ್ಲಿ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದು ನಮ್ಗೆ ನೆಟ್ ಸ್ಯಾಲರಿ ಆಗಿರುತ್ತೆ. ಓಕೆ, ನೆಟ್ ಸ್ಯಾಲರಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಗ್ರಾಸ್ ಸ್ಯಾಲರಿ ಜೊತೆ ನಾವು ಡಿಡಕ್ಷನ್ ನ ಮೈನಸ್ ಮಾಡ್ಬೇಕಾಗಿರುತ್ತೆ. ಏನ್ ಮಾಡ್ಬೇಕಾಗುತ್ತೆ, ಡಿಡಕ್ಷನ್ ನ ಮೈನಸ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಇಲ್ಲಿ ಈ ತರ ಫಾರ್ಮುಲಾನ ಅಪ್ಲೈ ಮಾಡ್ಕೋಬೇಕು. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ, ನಾವು ಕ್ವಾರಿ ಡಿಸೈನ್ ಅನ್ನ ಸೇವ್ ಮಾಡ್ಕೊಂತೀವಿ. ಸೇವ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದ್ ರನ್ ಅಂತ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಆ ರನ್ ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡ್ಕೊಂತೀವಿ. ಸೊ ಡೈರೆಕ್ಟ್ ಆಗಿ ನಮ್ಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಇಂಟರ್ಫೇಸ್ ಓಪನ್ ಆದ್ಮೇಲೆ ನಾವ್ ಏನ್ ಮಾಡ್ತೀವಿ, ಏನೇನು ಜಸ್ಟ್ ನಾವು ಎಂಪ್ಲಾಯ್ ನೇಮ್ ಬೇಸಿಕ್ ಸ್ಯಾಲರಿ ಹಾಕ್ಬಿಟ್ರೆ ನಮಗೆ ಟೋಟಲ್ ಎಲ್ಲಾನು ಅವ್ರು ಅದೇ ಬರುತ್ತೆ. ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಒಂದು ಎಂಪ್ಲಾಯ್ ನೇಮ್ ತಗೊಂತೀನಿ, ಸುಮಾ ಅಂತ ಒಂದು ಎಂಪ್ಲಾಯ್ ಇದ್ದಾಳೆ, ಅವ್ರಿಗೆ 45,000 ಅಷ್ಟು ನಮ್ಗೆ ಏನಾಗುತ್ತೆ ಸ್ಯಾಲರಿ ಇರುತ್ತೆ. ಸೊ ನೆಕ್ಸ್ಟ್ ಏನಾಗ್ಬಿಡುತ್ತೆ, HR, DA, TA ಮತ್ತೆ PF ಎಲ್ಲಾನು ಕಟ್ ಆಗಿ ನಮ್ಗೆ ಟೋಟಲ್ ನೆಟ್ ಸ್ಯಾಲರಿ ಎಷ್ಟು ಬರುತ್ತೆ, ನಾವು ಬೇಸಿಕ್ ಸ್ಯಾಲರಿ ಎಷ್ಟು 45,000, ನೆಟ್ ಸ್ಯಾಲರಿ ಎಷ್ಟು ಬರುತ್ತೆ 44,100. ಯಾಕೆ 44,100 ಬರುತ್ತೆ ಅಂದ್ರೆ ಇಲ್ಲಿ ಏನಾಗುತ್ತೆ, ಡಿಡಕ್ಷನ್ ಆಗುತ್ತೆ. ಯಾವ್ದಕ್ಕೆ, PF ಗೆ ಮತ್ತೆ ESI ಗೆ ನಮ್ಗೆ ಡಿಡಕ್ಷನ್ ಆಗ್ಬಿಟ್ಟು 41,000 ಬರುತ್ತೆ. ನೆಕ್ಸ್ಟ್ ಯಾವ್ದಾದ್ರು ರೂಢಿಯನ್ನ ಒಂದು ಎಂಪ್ಲಾಯ್ ನೇಮ್ ತಗೊಳ್ತೀನಿ, ಅದು ಎಷ್ಟಿದೆ 50,000 ಅಂತ ತಗೊಳ್ರಿ. ನಾವು ಟೋಟಲ್ 50,000 rupees ಇದ್ರೆ ಟೋಟಲ್ ಅಮೌಂಟ್ ಅದೇನಾಗುತ್ತೆ ತಾನಾಗೆ ಬರುತ್ತೆ. ಥ್ಯಾಂಕ್ ಯು.